ಬಾಗಲಕೋಟೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಇದೀಗ ಎಐಸಿಸಿ ಇಂದ ಘೋಷಣೆ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಏನು ಕಾಂಗ್ರೆಸ್ ಬೈ ಎಲೆಕ್ಷನ್ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಇದ್ದಾರೆ. ಸರ್, ಇದೀಗ ತಾನೇ ಎಐಸಿಸಿ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಎಲ್ಲರಿಗೂ ಧನ್ಯವಾದ. ನಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ, ಎಲ್ಲ ಸಚಿವರಿಗೂ, ಎಲ್ಲ ಶಾಸಕರಿಗೂ, ಎಲ್ಲರಿಗೂ, ಮಾಜಿ ಶಾಸಕರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಸರ್, ಇವಾಗ ಮೇಟಿ ಕುಟುಂಬದಲ್ಲಿ ಒಂದು ಟಿಕೆಟ್ಗಾಗಿ ಒಂದು ಪೈಪೋಟಿ ಏರ್ಪಟ್ಟಿತ್ತು. 4 ಮಕ್ಕಳಲ್ಲಿ 3 ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಈಗ ನಿಮಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇನ್ನುಳಿದ ಇಬ್ಬರಲ್ಲಿ ಯಾವ ರೀತಿ ಅವರನ್ನ ಸಮಾಧಾನ ಪಡಿಸುವ ಕೆಲಸಕ್ಕೆ ಮುಂದಾಗ್ತೀರಿ ಮತ್ತು ಯಾವ ರೀತಿ ಒಂದು ಸಾಂಘಟಿಕ ಹೋರಾಟಕ್ಕೆ ಮುಂದಾಗ್ತೀರಿ, ಮತಯಾಚನೆಗೆ ಹೋಗ್ತೀರಿ? ನಮ್ಮಲ್ಲಿ ಯಾರು ಪೈಪೋಟಿ ಇಲ್ಲ. ಸಿಎಂ ಅವರು ಏನ್ ಮಾಡ್ತಾರೆ, ಕೆಪಿಸಿಸಿ ಅದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಬಂದಿದ್ದೇವೆ ನಾವು. ಸಿಎಂ ಅವ್ರಿಗೆ ಹೇಳಿ ಎಲ್ಲರಿಗೂ ಒಪ್ಪಿಗೆ ಕೊಟ್ಟು ಬಂದಿದ್ದೇವೆ. ಡಿ ಕೆ ಶಿವಕುಮಾರ್ಗೆ, ಉಸ್ತುವಾರಿ ಮಂತ್ರಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲರಿಗೂ ಮಾತು ಕೊಟ್ಟು ಬಂದಿದ್ದೇವೆ. ನೀವು ಯಾರಿಗೆ ಕೊಟ್ಟರು ನಾವೆಲ್ಲರೂ ಒಕ್ಕಟ್ಟಿಂದ ಮಾಡ್ತೀವಿ ಅಂತ. ನಮ್ಮಲ್ಲಿ ಒಕ್ಕಟ್ಟಿದ್ದೇವೆ, ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತೀವಿ ನಾವು. ಸರ್, ನಿಮ್ಮ ಸಹೋದರಿ, ಕಿರಿಯ ಸಹೋದರಿ ಮಾಧವಿ ಮೇಟಿ ಅವರು ಹೇಳಿದ್ರು, ಇಲ್ಲ ನಾನು ಸ್ಪರ್ಧೆ ಖಚಿತ, ಬಂಡಾಯವಾಗಿ ಆದ್ರೂ ನಾನು ಸ್ಪರ್ಧಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಏನೂ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಅವರು ಬಂದು ಹೇಳ್ತಾರೆ, ಬರ್ತಾ ಇದ್ದಾರೆ, ಅವರು ಬಂದು ಹೇಳ್ತಾರೆ. ನಾಳೆಯ ಒಂದು ಏನು ನಾಮಪತ್ರ ಸಲ್ಲಿಕೆ ಯಾವ ರೀತಿ ನಡೆಯುತ್ತೆ, ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಬರ್ತಾರೆ. ಗ್ರಾಮೀಣ ಮತ್ತು ನಗರ ಅಂತಕ್ಕಂಥ ಈ ಎರಡು ಅಂತಂದ್ರೆ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಉಸ್ತುವಾರಿ ಸಚಿವರ ಮುಂದೂ ಕೂಡ ಒಂದು ಭುಗಿಲ ಇದ್ದಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಸಮನ್ವಯತೆಯಿಂದ ಕರೆದೊಯ್ಯೋ ಕೆಲಸ ಮಾಡ್ತೀರಿ? ಯಾವುದು ಇಲ್ಲ, ಗ್ರಾಮೀಣ ಸಿಟಿ ಎಲ್ಲ ಒಂದೇ. ಸಿಟಿ ಮಾಡಿದ್ರೆ ಅವರು ಬರ್ತಾರ, ಇವರು ಅಲ್ಲಿ ಹೋಗ್ತಾರ, ಗ್ರಾಮೀಣ ಹೋಗ್ತಾರ, ಅದೇನು ಸಮಸ್ಯೆ ಇಲ್ಲ, ಎಲ್ಲ ಒಂದೇನ. ಕ್ಷೇತ್ರ ನಮ್ದೇ, ನಮ್ಮ ಕ್ಷೇತ್ರದ ಏನಿಲ್ಲ. ಕಾಂಗ್ರೆಸ್ ಗೆಲುವು ಪಕ್ಕ ಅಂತೀರ? 30 ಸಾವಿರದಿಂದ ಗೆಲ್ತೀವಿ. ಇದಿಷ್ಟು ಏನು ಬಾಗಲಕೋಟೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಹೇಳ್ತಕ್ಕಂಥದ್ದು. ನಾವು ಈ ಬಾರಿ ಉಪಚುನಾವಣೆಯಲ್ಲಿ 25ರಿಂದ 30 ಸಾವಿರ ಮತಗಳಿಂದ ಗೆಲುವು ಖಚಿತ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.